ನಮಸ್ಕಾರ ಬಸ್, ನೀವು ನೋಡ್ತಿದ್ರ ಕ್ಯಾಪ್ಟನ್ ಕರ್ನಾಟಕ ಚಾನಲ್. ನಾನು ವೈಭವ್ ವೇದಾಂತ್. ಇಂದಿನ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ನೀಡಿದ ಚಾಲೆಂಜ್ಗಳನ್ನು ಮನೆ ಸದಸ್ಯರ ನಡುವೆ ಹೊಸ ಒತ್ತಡ, ಹೊಸ ಕುತೂಹಲ ಮತ್ತು ತೀವ್ರವಾದ ಸ್ಪರ್ಧೆಯನ್ನು ರಚಿಸಿತು. ಗಿಲ್ಲಿ ತಂಡ ಮತ್ತು ಅಶ್ವಿನಿ ತಂಡಕ್ಕೆ ಪ್ರತ್ಯೇಕವಾಗಿ ನೀಡಲಾಗಿರುವ ಟಾಸ್ಕ್ಗಳ ಮೂಲಕ ಯಾರು ಬಜರ್ ಒತ್ತುವಲ್ಲಿ ವೇಗಿಯಾಗಿದ್ದಾರೆ, ಯಾರು ಟಾಸ್ಕ್ಗಳನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ಹೊರಹೊಮ್ಮಿತು. ಇನ್ನು ಬಿಗ್ ಬಾಸ್ ವಿಲನ್ ಅವರು ಈ ಟಾಸ್ಕ್ಗಳಿಗೆ ಸಂಪೂರ್ಣ ಉಸ್ತುವಾರಿ ಹೊಂದಿದ್ದು, ಪ್ರತಿಯೊಂದು ನಿಯಮವನ್ನು ಸ್ಪಷ್ಟವಾಗಿ ವಿವರಿಸಿ ಯಾವ ಟಾಸ್ಕ್ ಗೆದ್ದರೆ ತಂಡಕ್ಕೆ ಯಾವ ತರ ಪಾಯಿಂಟ್ ಸೇರುತ್ತದೆ ಎಂಬುದನ್ನು ಮನೆ ಸದಸ್ಯರಿಗೆ ಅರ್ಥ ಮಾಡಿಕೊಟ್ಟರು. ಮೊದಲಿಗೆ ಬಿಗ್ ಬಾಸ್ ಅವರು ಗಿಲ್ಲಿ ತಂಡದಿಂದ ರಜತ್ ಅವರನ್ನು ಮತ್ತು ಅಶ್ವಿನಿ ತಂಡದವರಿಂದ ಅಶ್ವಿನಿ ಅವರನ್ನು ವಿಲನ್ ಅಡ್ಡಕ್ಕೆ ಕರೆಸಿಕೊಂಡರು. ವಿಲನ್ ಕೊಡುತ್ತಿರುವ ಮೊದಲ ಚಾಲೆಂಜ್ ಕುರಿತು ವಿವರಿಸಿದರು. ಇಲ್ಲಿ ಮುಖ್ಯ ನಿಯಮ ಎಂದರೆ ವಿಲನ್ ಅವರು ಟಾಸ್ಕ್ ಹೇಳುವ ಕ್ಷಣದಲ್ಲಿ ಆ ಟಾಸ್ಕ್ ನಮ್ಮ ತಂಡಕ್ಕೆ ಬೇಕಾಗಿದೆಯೇ ಬೇಡವೇ ಎಂದು ನಿರ್ಧರಿಸಿ ಎಲ್ಲರಿಗಿಂತ ಮೊದಲು ಬಜರ್ ಒತ್ತಿದವರು ಟಾಸ್ಕ್ ಮಾಡುವ ಹಕ್ಕನ್ನು ಪಡೆಯುತ್ತಾರೆ. ಇನ್ನು ಟಾಸ್ಕ್ ಅನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಆ ತಂಡಕ್ಕೆ ನೇರವಾಗಿ ಒಂದು ಪಾಯಿಂಟ್ ಅನ್ನು ಸೇರುತ್ತದೆ. ಇನ್ನು ಯಾರಿಗೆ ಎಷ್ಟು ಪಾಯಿಂಟ್ ಬಂದಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ಇನ್ನು ವಿಲನ್ ನೀಡಿದ ಮೊದಲ ಟಾಸ್ಕ್ ಅಲ್ಲಿ ಯಾರಾದರೂ ಒಬ್ಬ ಹುಡುಗಿ ತಲೆ ಕೂದಲಿಗೆ ಹೇರ್ ಕಲರ್ ಹಾಕಿಸಿಕೊಳ್ಳಬೇಕು ಮತ್ತು ಒಬ್ಬ ಹುಡುಗ ಟ್ಯಾಟೂ ಹಾಕಿಸಿಕೊಳ್ಳಬೇಕು ಎಂಬುವ ಟಾಸ್ಕ್ ಇತ್ತು. ಇನ್ನು ಬಜರ್ ಒತ್ತುವಲ್ಲಿ ರಜತ್ ಅವರು ಎಲ್ಲರಿಗಿಂತ ವೇಗಿಯಾಗಿದ್ದರು. ಅವರು ಬಜರ್ ಒತ್ತಿದ ಕ್ಷಣದಿಂದಲೇ ಈ ಎರಡೂ ಟಾಸ್ಕ್ಗಳು ಗಿಲ್ಲಿ ತಂಡಕ್ಕೆ ಬಂದಿದೆ ಎಂದು ಸ್ಪಷ್ಟವಾಗಿದೆ. ಇನ್ನು ಗಿಲ್ಲಿ ತಂಡದೊಳಗೆ ಚರ್ಚೆ ನಡೆದ ನಂತರ ರಜತ್ ಅವರು ಟ್ಯಾಟೂ ಹಾಕಿಸಿಕೊಳ್ಳುವುದಾಗಿ ನಿರ್ಧಾರ ಮಾಡಿದರು. ಮತ್ತೊಂದು ಕಡೆ ತಂಡದ ಹುಡುಗಿಯರಲ್ಲಿ ಕಾವ್ಯ ಅವರು ತಲೆಗೆ ಹೇರ್ ಕಲರ್ ಅನ್ನು ಹಾಕಿಸಿಕೊಳ್ಳಲು ಸಮ್ಮತಿಸಿದರು. ಇನ್ನು ಈ ಎರಡು ಕಾರ್ಯಗಳನ್ನು ಗಿಲ್ಲಿ ತಂಡದವರು ನಿಯಮಾನುಸಾರ ಸಂಪೂರ್ಣವಾಗಿ ಮಾಡಿ ಮುಗಿಸಿದ ಕಾರಣ ಗಿಲ್ಲಿ ತಂಡಕ್ಕೆ ಒಟ್ಟಾರೆ 2 ಪಾಯಿಂಟ್ಗಳು ಸೇರಿಕೊಂಡವು. ಇದರಿಂದ ಮೊದಲ ಸುತ್ತನ್ನು ಗಿಲ್ಲಿ ತಂಡ ಸ್ಪಷ್ಟವಾಗಿ ಗೆದ್ದಂತಾಯಿತು. ಇನ್ನು ಅದರ ನಂತರ ಮುಂದಿನ ಸುತ್ತಿನಲ್ಲೂ ಬಜರ್ ಒತ್ತುವ ಸ್ಪರ್ಧೆ ನಡೆಯಿತು. ಈ ಬಾರಿ ಅಶ್ವಿನಿ ಅವರು ಬಜರ್ ಒತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಮುಂದಿನ ಟಾಸ್ಕ್ ಅನ್ನು ಅಶ್ವಿನಿ ತಂಡ ಆಟ ಆಡುವುದಕ್ಕೆ ಸಿದ್ಧರಿದ್ದರು. ಈ ಸುತ್ತಿನಲ್ಲಿ ಮಾಳು ಅವರು ಅರ್ಧ ತಲೆಯನ್ನ ಬೋಳಿಸುವ ಕಾರ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದರು. ತಲೆಯ ಎರಡೂ ಬದಿಯನ್ನ ಬೋಳಿಸಿ ಮಧ್ಯದ ಭಾಗದಲ್ಲಿ ಕೂದಲನ್ನು ಬಿಟ್ಟಿರುವ ರೀತಿಯಲ್ಲಿ ಅವರು ಟಾಸ್ಕ್ ಅನ್ನು ಸಂಪೂರ್ಣ ಮಾಡಿದ್ದಾರೆ. ಇನ್ನು ಈ ಕಾರ್ಯದಿಂದ ನೇರವಾಗಿ ಅಶ್ವಿನಿ ತಂಡಕ್ಕೆ ಒಂದು ಅಂಕವನ್ನು ತಂದುಕೊಟ್ಟಿದೆ. ತದನಂತರ ಬಿಗ್ ಬಾಸ್ ವಿಲನ್ ನೀಡಿದ ಮತ್ತೊಂದು ಟಾಸ್ಕ್ ನಲ್ಲಿ ಕಾವ್ಯ ಅವರು ಭಾಗವಹಿಸಿದರು. ಇನ್ನು ಈ ಬಾರಿ ಅವರಿಗೆ ಜೋಕರ್ ಪೇಂಟ್ ಹಾಕಬೇಕಾಗಿತ್ತು. ಮುಖಕ್ಕೆ ಸಂಪೂರ್ಣ ಜೋಕರ್ ಮಾದರಿಯ ಮೇಕಪ್ ಹಾಕಿಸಿಕೊಂಡು ಮನೆಯೊಳಗೆ ನಡೆಯುವುದು ಈ ಟಾಸ್ಕ್ ನ ಒಂದು ಭಾಗವಾಗಿತ್ತು. ಈ ಟಾಸ್ಕ್ ಇಂದ ಗಿಲ್ಲಿ ರಜತ್ ತಂಡಕ್ಕೆ ಒಂದು ಅಂಕ ತಂದುಕೊಟ್ಟಿದೆ. ಇದರಿಂದ ಇಂದಿನ ಲೈವ್ ಪ್ರಮುಖ ಘಟನೆಗಳು ಹೀಗಿವೆ. ಮೊದಲು ಕಾವ್ಯ ಅವರು ತಲೆಗೆ ಕಲರ್ ಹಾಕಿಸಿಕೊಂಡರು. ಆಮೇಲೆ ಕಾವ್ಯ ಅವರು ಜೋಕರ್ ಮೇಕಪ್ ನ ಹಾಕಿಸಿಕೊಂಡರು. ಮತ್ತೆ ರಜತ್ ಅವರು ಟ್ಯಾಟೂವನ್ನು ಹಾಕಿಸಿಕೊಂಡಿದ್ದಾರೆ. ಇನ್ನು ಮಾಳು ಅವರು ಅರ್ಧ ತಲೆಯನ್ನು ಬೋಳಿಸಿಕೊಂಡರು. ಇನ್ನು ಎಲ್ಲಾ ಟಾಸ್ಕ್ ಗಳನ್ನು ಎದುರು ನೋಡಿದ ವೀಕ್ಷಕರಿಗೆ ಸ್ಪಷ್ಟವಾಗಿ ಕಾಣಿಸಿಕೊಂಡಿರುವುದೇನೆಂದರೆ ಬಿಗ್ ಬಾಸ್ ವಿಲನ್ ಚಾಲೆಂಜ್ಗಳ ಮನೆಯಲ್ಲಿ ಹೊಸ ಗೊಂದಲ, ಹೊಸ ಧೈರ್ಯ ಮತ್ತು ಹೊಸ ಸ್ಟಂಟ್ಗಳನ್ನು ತಂದುಕೊಟ್ಟಿದೆ. ಇನ್ನು ಗಿಲ್ಲಿ ರಜತ್ ಅವರ ತಂಡ ಮತ್ತು ಅಶ್ವಿನಿ ಅವರ ತಂಡ ಇಬ್ಬರು ತಮ್ಮ ತಮ್ಮ ಟಾಸ್ಕ್ ಗಳನ್ನು ನೈಜವಾಗಿ ಕಲ್ಪನೆ ಇಲ್ಲದೆ ನಿಯಮಾನುಸಾರ ಮಾಡಿದ್ದರಿಂದ ಇಬ್ಬರ ತಂಡಗಳ ನಡುವಿನ ಪಾಯಿಂಟ್ ಹೋರಾಟ ತೀವ್ರಗೊಂಡಿದೆ. ಇನ್ನು ಬಸ್ ಯಾರೆಲ್ಲ ಯಾವ ರೀತಿ ಟಾಸ್ಕ್ ಅನ್ನು ಎದುರಿಸಿದ್ದಾರೆ, ಯಾವ ರೀತಿ ಆಟವನ್ನು ಆಡಿದ್ದಾರೆ ಅದನ್ನೆಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ. ಇನ್ನು ಇಂದಿನ ಟಾಸ್ಕ್ ಗಳಲ್ಲಿ ಕಂಡ ಜೀವಂತ, ನೈಜ ಮತ್ತು ನೇರವಾಗಿ ಲೈವ್ ನಲ್ಲಿ ದೃಢಪಟ್ಟ ಘಟನೆಗಳೇ ಈ ದಿನದ ಮುಖ್ಯಾಂಶವಾಗಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್. ಧನ್ಯವಾದಗಳು.